ಪಶ್ಚಿಮ ಘಟ್ಟದ ಕಾಡುಗಳು, ಪಶ್ಚಿಮ ಘಟ್ಟಗಳ ಮಹತ್ವಗಳೇನು, ಯಾಕೆ ಪಶ್ಚಿಮ ಘಟ್ಟ ಬೇಕು ಅನ್ನೋದು ಒಂದು ವಿಚಾರ. ಲಕ್ಷಾಂತರ ಕೋಟ್ಯಾಂತರ ರೈತರಿಗೆ ಒಂದು ನೀರಿನ ಸೆಲೆಗಳನ್ನು ಕೊಡುವಂಥದ್ದು ಪಶ್ಚಿಮ ಘಟ್ಟ. ಆ ಜಿಲ್ಲೆ ಮತ್ತು ಆ ಪಶ್ಚಿಮ ಘಟ್ಟ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದರೆ ಸಾವಿರಾರು ಲಕ್ಷಾಂತರ ಜನರ ಮನೆ ದೀಪವನ್ನು ಬೆಳಗಿಸ್ತಾರೆ. ಪಶ್ಚಿಮ ಘಟ್ಟದಲ್ಲಿ ಸಿಗುವಂತಹ ಜೀವ ವೈವಿಧ್ಯತೆ ಇನ್ನೂ ಕೂಡ ಇವತ್ತಿಗೂ ಸಂಶೋಧನೆ ಒಳಪಡ್ತಾನೆ ಇದ್ದಾವೆ. ಗಿಡಮೂಲಿಕೆಗಳ ವಿಚಾರದಲ್ಲಿ ಹೇಳೋದಾದ್ರೆ ಆಯುರ್ವೇದಿಕ್ ಭಂಡಾರ ಅಂತ ಹೇಳ್ಬೋದು. ಮತ್ತು ಪಶ್ಚಿಮ ಘಟ್ಟ ಗಿರಿ ಶ್ರೇಣಿಗಳು ಹಿಮಾಲಯ ಪರ್ವತಕ್ಕಿಂತ ಹಳೆಯದದ. ಗಂಗೆಗಿರಿ ಅಂತ ಅಲ್ಲಿ ಮಳೆ ಬಂದರೆ ಹೋಗಿ ಪೂಜೆ ಮಾಡಿದ ತಕ್ಷಣ ಮಳೆ ಬರುತ್ತೆ. ಇಲ್ಲೇ ಅಷ್ಟೊಂದು ನಿಗೂಢತೆ ಕೌತುಕತೆ ಕೂಡಿರೋಂಥ ಕಾಡು. ನಾವು ಇನ್ನೆಲ್ಲೋ ಅಮೆಝಾನ್ ಕಾಡುಗಳ ಬಗ್ಗೆನೋ ಇನ್ಯಾವುದೋ ರೈನ್ ಫಾರೆಸ್ಟ್ ಬಗ್ಗೆನೋ ಅದನ್ನು ನಾವು ಮಾತಾಡ್ತೀವಿ. ನಮಗೆ ಇಷ್ಟೆಲ್ಲ ಪ್ರೊಟೆಕ್ಷನ್ ಕೊಡ್ತಾ ಇದೆ, ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದೆ, ಅದ್ರ ಮೇಲೆ ನಾವು ಅವಲಂಬಿತರಾಗಿದ್ದೀವಿ. ಅದನ್ನು ಉಳಿಸ್ಬೇಕೋ ಬೇಡವೋ ಅನ್ನೋ ನಮ್ಮ ಕನಿಷ್ಠ ಯೋಚನೆಯನ್ನು ನಾವು ಮಾಡೋದು. ಮನುಷ್ಯ ಯಾಕೆ ಸ್ವಾರ್ಥಿ ಆಗ್ತಾನೆ, ಅದನ್ನು ನಾವು ನಾಳೆ ಏನಾರ ಬೇರೆ ಮಾಡ್ಬೋದು, ಅಲ್ಲೇನಾರ ಯೋಜನೆಗಳನ್ನು ಮಾಡ್ಬೋದು ಅಂದರೆ ತಪ್ಪದು. ಆ ಗಣಿಗಾರಿಕೆಯನ್ನು ಎಕ್ಸ್ಟೆಂಡ್ ಮಾಡಿ ತುಂಗಭದ್ರಾ ನದಿ ಹಾಳಾಗುವ ಸ್ಥಿತಿಗೆ ಹೋಗುವಂಥ ಮಟ್ಟಕ್ಕೆ ಹೋಗಿತ್ತು. ನಾಳೆ ಎಲ್ಲೋ ಒಂದು ಕಡೆ ಮಳೆ ವೈಫಲ್ಯತೆ ಆಗ್ಬೋದು, ಸಂಪೂರ್ಣ ಪಶ್ಚಿಮ ಘಟ್ಟದ ಕಾಡು ಜರಿಬೋದು, ಗುಡ್ಡ ಕುಸಿತಗಳು ಉಂಟಾಗ್ಬೋದು. ಈಗಾಗಲೇ ಲ್ಯಾಂಡ್ ಸ್ಲೈಡಿಂಗ್ ತುಂಬ ಆಗಿದೆ. ಸೊ ಇವತ್ತೆಷ್ಟೋ ಲಕ್ಷ ಗಿಡಗಳನ್ನು ಇಲ್ಲಿವರೆಗೂ ನಟ್ಟಿದ್ದೀವಿ, ಇವತ್ತೆಲ್ಲ ಕಾಡಾಗಬೇಕಾಗಿತ್ತು. ಸೊ ನೈಸರ್ಗಿಕವಾಗಿ ಪಶ್ಚಿಮ ಘಟ್ಟಗಳನ್ನು ಯಾರೂ ಮಾಡೋಕ್ಕಾಗಲ್ಲ, ಯಾವ ಇಂಜಿನಿಯರ್ ಅಲ್ಲ, ಯಾವ ತಜ್ಞನ ಕೆಲವು ಮಾಡೋಕ್ಕಾಗಲ್ಲ. ಬಿಕಾಸ್ ಪಶ್ಚಿಮ ಘಟ್ಟದ ಕಾಡುಗಳು, ಪಶ್ಚಿಮ ಘಟ್ಟ ಯಾವ ರೀತಿ ರಚನೆಯಾಗಿದೆ, ಪಶ್ಚಿಮ ಘಟ್ಟಗಳ ಮಹತ್ವಗಳೇನು, ಯಾಕೆ ಪಶ್ಚಿಮ ಘಟ್ಟ ಬೇಕು ಅನ್ನೋದು ಒಂದು ವಿಚಾರ. ಯಾಕೆಂದರೆ ಇವತ್ತು ಪಶ್ಚಿಮ ಘಟ್ಟಗಳ ಸಾಲು ಎಲ್ಲೋ ಒಂದು ಕಡೆ ಬರಿದಾಗ್ತಾ ಇದೆ, ಮತ್ತು ಎಲ್ಲೋ ಒಂದು ಕಡೆ ಪಶ್ಚಿಮ ಘಟ್ಟಗಳ ಸಾಲು ಅಲ್ಲಲ್ಲೇ ಕಟ್ಟಾಗ್ತಾ ಇದೆ. ಬೇರೆ ಬೇರೆ ಕಾರಣಗಳು ಸಾಕಷ್ಟಿದೆ. ಅದಕ್ಕೆ ಮುಂಚೆ ಪಶ್ಚಿಮ ಘಟ್ಟಗಳು ಏನು, ಯಾಕೆ ನಮಗೆ ಅದು ದೈನಂದಿನ ಬದುಕಿಗೆ ಅಷ್ಟು ಮಹತ್ವ ಇದೆ ಅಂತಕ್ಕಂಥದ್ದು. ಸೊ ಗುಜರಾತಿಂದ ಹಿಡಿದು ಕೇರಳದ ತಮಿಳುನಾಡುವರೆಗೂ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರುವಂಥದ್ದು, ಪಶ್ಚಿಮ ಘಟ್ಟಗಳ ಘಟ್ಟ ಶ್ರೇಣಿಗಳು ಬಂದಿರುವಂಥದ್ದು. ನಮ್ಮ ರಾಜ್ಯದಲ್ಲೇ ಹೇಳಬೇಕು ಅಂತಂದರೆ ಚಿಕ್ಕಮಗಳೂರು, ಕೊಡಗು, ಹಾಸನ ಇರ್ಬೋದು, ಹಾಗೆಯೇ ಕುದುರೆಮುಖ, ಉತ್ತರ ಕನ್ನಡದವರೆಗೂ ಕೂಡ ಇವತ್ತು ಪಶ್ಚಿಮ ಘಟ್ಟಗಳ ಸಾಲು ಇದ್ದಾವೆ. ಸೊ ಪಶ್ಚಿಮ ಘಟ್ಟಗಳ ಸಾಲಲ್ಲಿರುವಂಥ ಜೀವ ವೈವಿಧ್ಯತೆನ ನೋಡೋದಾದರೆ ಅಲ್ಲಿರುವಂಥ ಜೀವ ವೈವಿಧ್ಯತೆ ತುಂಬ ಅಗಾಧವಾದದ್ದು. ಎಲ್ಲೋ ನಾವು ಅಮೆಝಾನ್ ಫಾರೆಸ್ಟ್ ಬಗ್ಗೆ ಮಾತಾಡ್ತೀವಿ ಇವತ್ತು. ಅಲ್ಲಿರುವ ಕಾಡು ಮತ್ತು ಆಫ್ರಿಕಾದ ಕಾಡುಗಳು, ಅಮೆಝಾನ್ ಕಾಡು ಇಷ್ಟು ಕಗ್ಗತ್ತಲೆಯ ಕಾಡುಗಳಂತೆ ಅಂತೆಲ್ಲ ನಾವು ನೋಡ್ತೀವಿ. ಆದರೆ ನಮ್ಮಲ್ಲಿರುವಂತಹ ಕಗ್ಗತ್ತಲೆಯ ಕಾಡುಗಳ ಬಗ್ಗೆ ನಾವು ತಿಳ್ಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗ್ತಿದ್ದೀವಿ ಅಂತ ಹೇಳ್ಬೋದು. ಸೊ ಪಶ್ಚಿಮ ಘಟ್ಟದಲ್ಲಿ ನಾವು ಇಡೀ ಭಾರತ ದೇಶದಲ್ಲಿ ನಾವು ನೋಡೋದಾದರೆ ಸರಿಸುಮಾರು 17-18 ಬಗೆಯ ಕಾಡುಗಳನ್ನು ನಾವು ನೋಡ್ತೀವಿ. ಸೊ ಗ್ರಾಸ್ಲ್ಯಾಂಡ್ಸ್ ಇರ್ಬೋದು, ಡ್ರೈ ಡೆಸಿಡಿಯಸ್ಸು, ಮಾಯ್ಸ್ಟ್ ಡೆಸಿಡಿಯಸ್ ಇರ್ಬೋದು, ಶೋಲಾಸ್ ಇರ್ಬೋದು, ಮತ್ತು ಗ್ರಾಸ್ಲ್ಯಾಂಡ್ಸ್ ಇರ್ಬೋದು, ಮತ್ತು ಮ್ಯಾಂಗ್ರೋವ್ ಫಾರೆಸ್ಟ್ಗಳಿರ್ಬೋದು. ಸೊ ಈ ರೀತಿ ನೋಡ್ತಾ ಹೋದರೆ ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಉತ್ತಮ ಸ್ಥಿತಿಯಲ್ಲಿರುವಂತಹ 8-10 ಬಗೆಯ ಕಾಡುಗಳನ್ನು ನಾವು ಆರಾಮಾಗಿ ನೋಡ್ಬೋದು. ಅಲ್ಲಿ ಸೂರ್ಯನ ಬೆಳಕೇ ಹೋಗದೇ ಇರುವಂಥ ಒಂದು ದಟ್ಟವಾದ ಕಾಡುಗಳು, ಮಳೆ ಕಾಡುಗಳನ್ನು ನಾವು ನೋಡ್ಬೋದು. ಸೊ ನಿತ್ಯಹರಿದ್ವರ್ಣ ಕಾಡುಗಳು ಅಂತೇಳಿ ನಾವು ಕರಿತೀವಿ. ಇವೆಲ್ಲ ಎವರ್ಗ್ರೀನ್ ಸ್ಪೀಶೀಸ್, ಯಾವಾಗಲೂ ಎವರ್ಗ್ರೀನ್ ಆಗಿರುತ್ತೆ. ಸೊ ಇವೆಲ್ಲಗಳು ಪಶ್ಚಿಮ ಘಟ್ಟದಲ್ಲಿ ಸಿಗುವಂಥದ್ದು. ಮತ್ತು ಮಾಯ್ಸ್ಟ್ ಡೆಸಿಡಿಯಸ್ಸು, ಡ್ರೈ ಡೆಸಿಡಿಯಸ್ಸು, ಗ್ರಾಸ್ಲ್ಯಾಂಡು ಕೂಡ ಒಂದು ಕಾಡನ್ನೇ. ಸೊ ಅದೇನೋ ಹುಲ್ಕಾವಲು, ಹುಲ್ಬಂಡೆ ಥರ ಇದೆ, ಫುಲ್ಲು ಬೆಟ್ಟಗಳು, ಹುಲ್ಲುಗಾವಲಿದೆ, ಅಲ್ಲೇನೂ ಇಲ್ಲ, ಬರೀ ಬೋರ್ಡ್ ಗುಡ್ಡ. ಅದನ್ನು ನಾವು ನಾಳೆ ಏನಾರ ಬೇರೆದು ಮಾಡ್ಬೋದು, ಅಲ್ಲೇನಾರ ಯೋಜನೆಗಳನ್ನು ಮಾಡ್ಬೋದು ಅಂದರೆ ತಪ್ಪದು. ಏಕೆಂದರೆ ಈ ಗ್ರಾಸ್ಲ್ಯಾಂಡ್ಸೇ ಒಂದು ದೊಡ್ಡ ಹ್ಯಾಬಿಟೇಟ್. ಅದು ಗ್ರಾಸ್ಲ್ಯಾಂಡಲ್ಲಿ ಸಿಗೋವಂಥ ಸ್ಪೀಶೀಸ್ಗಳು ಅವೆಲ್ಲ ಒಂದು ಗ್ರಾಸ್ಲ್ಯಾಂಡೆಲ್ಲ ಒಂಥರ ನಮ್ಮ ಸಿಂಟೆಕ್ಸ್ಗಳಿದ್ದಂಗೆ, ಐ ಮೀನ್ ನಮ್ಮ ಬಿಲ್ಡಿಂಗ್ ಮೇಲಿರೋ ವಾಟರ್ ಸ್ಟೋರೇಜ್ ಸಿಂಟೆಕ್ಸ್ಗಳ ಥರ ಆ್ಯಕ್ಟ್ ಮಾಡ್ತವೆ. ಸೊ ಗ್ರಾಸ್ಲ್ಯಾಂಡ್ಸಿಗೆ ಹೊಂದ್ಕೊಂಡಂಗೆ ಶೋಲಾ ಕಾಡುಗಳನ್ನು ನೋಡ್ಬೋದು. ಪಶ್ಚಿಮ ಘಟ್ಟಗಳಲ್ಲಿ ವಿಶೇಷ ಏನಂದರೆ ಬೆಟ್ಟ ಗುಡ್ಡಗಳೇ. ಆ ಬೆಟ್ಟ ಗುಡ್ಡಗಳೆಲ್ಲವೂ ಕೂಡ ಹುಲ್ಗಾವಲು ಮತ್ತು ಇನ್ನೊಂದು ಶೋಲಾ ಕಾಡುಗಳನ್ನು. ಅಂದರೆ ಶೋಲಾ ಕಾಡುಗಳು ಅಂದರೆ ಕಣಿವೆಯ ಮಧ್ಯಭಾಗದಲ್ಲಿ ಇಳಿಜಾರಿನ ಪ್ರದೇಶಗಳಲ್ಲಿ ಬರುವಂಥ ಕಾಡುಗಳು. ಸೊ ಈ ಶೋಲಾ ಕಾಡುಗಳು ಪಶ್ಚಿಮ ಘಟ್ಟದಲ್ಲಿ ಬಿಟ್ಟರೆ ಬೇರೆ ಯಾವುದೇ ಪ್ರದೇಶದಲ್ಲೂ ಕಂಡುಬರುವಂಥದ್ದು ಇಲ್ಲ. ಸೊ ಅಲ್ಲಿ ಕೂಡ ಸಿಗುವಂಥ ಜೀವ ವೈವಿಧ್ಯತೆ ತುಂಬಾ ಆದಂಥ ಒಂದು ಪ್ರೇಷಿಯಸ್ ಆಗಿರುವಂಥ ಒಂದು ಅದು ಜಾಗಗಳು. ಯಾಕೆಂದರೆ ಬಿದ್ದಂಥ ಮಳೆ ನೀರನ್ನು ಈ ಶೋಲಾ ಕಾಡು ಮತ್ತು ಹುಲ್ಗಾವಲಿಗೆ ಎಷ್ಟು ಮಳೆ ನೀರು ಬಿದ್ದರೂ ಅದು ಮಳೆ ನೀರನ್ನು
ಹೀರಕಗಳು ಅಂತ ಹೇಳ್ತೀವಿ. ಅಂದರೆ ಈ ಸ್ಪಾಂಜಿಗೆ ನಾವು ನೀರು ಹಾಕಿದ್ರೆ ಯಾವ ರೀತಿ ಇರುತ್ತೆ ಆ ರೀತಿ. ಗ್ರಾಸ್ ಲ್ಯಾಂಡ್ಸ್ ಎಷ್ಟು ನೀರು ಬಿದ್ದರೂ ಅದನ್ನು ಹೀರ್ಕೊಂಡು ಶೋಲಾ ಕಾಡುಗಳು, ಕಣಿವೆನಲ್ಲಿ ಬರುವ ಶೋಲಾ ಕಾಡುಗಳ ಮುಖಾಂತರ ಆ ನೀರು ದಾಟುತ್ತೆ. ಸೊ ಇದೆಲ್ಲ ಒಂದು ಕಡೆ ನದಿಗಳ, ಹಳ್ಳ ಕೊಳ್ಳಗಳ ಜನ್ಮಸ್ಥಳ ಅಂದರೆ ಉಗಮ ಸ್ಥಳ ಪಶ್ಚಿಮ ಘಟ್ಟಗಳು. ಸೊ ಹಾಗಾಗಿ ಈ ಶೋಲಾ ಕಾಡುಗಳು ಮತ್ತು ಹುಲ್ಲುಗಾವಲಲ್ಲಿ ಅನೇಕ ಜೀವಸೆಲೆಗಳು ಮತ್ತು ಅನೇಕ ನದಿ ತೊರೆಗಳು ಹುಟ್ಟುವಂಥ ಒಂದು ಸ್ಥಳ ಅದು. ಹಾಗೆ ಹೇಳಬೇಕು ಅಂದರೆ ಸೌತ್ ಇಂಡಿಯಾದಲ್ಲಿ ಎಲ್ಲ ನದಿಗಳು ಹುಟ್ಟುವಂಥದ್ದೆಲ್ಲ ಕಾಡುಗಳಲ್ಲ. ಉತ್ತರ ಭಾರತದಲ್ಲಾದರೆ ಹಿಮದಲ್ಲಿ ಹುಟ್ಟುವಂಥದ್ದು ಮಂಜು ಕರಗಿ ನದಿಯಾಗಿ ಹರಿಯುವಂಥದ್ದು. ಆದರೆ ಇಲ್ಲಿ ನೈಸರ್ಗಿಕವಾಗಿ ಈ ಪಶ್ಚಿಮ ಘಟ್ಟಗಳ ಕೊಡುಗೆಗಳೇನು ಅಂದರೆ ನದಿಗಳ ಒಂದು ಉಗಮ ಸ್ಥಾನ. ಸಾಕಷ್ಟು ದೊಡ್ಡ ದೊಡ್ಡ ನದಿಗಳು ಇವತ್ತು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವಂಥದ್ದು. ಸೊ ಯಾಕೆ ನಮಗೆ ಪಶ್ಚಿಮ ಘಟ್ಟ ಇಂಪಾರ್ಟೆಂಟ್ ಅಂದರೆ ಪಶ್ಚಿಮ ಘಟ್ಟದಿಂದ ಇವತ್ತು ಲಕ್ಷಾಂತರ ಕೋಟ್ಯಾಂತರ ರೈತರಿಗೆ ಇವತ್ತು ಜೀವ ನದಿಗಳು ಅಥವಾ ನೀರಿನ ಸೆಲೆಗಳನ್ನು ಕೊಡುವಂಥದ್ದು ಪಶ್ಚಿಮ ಘಟ್ಟ. ಸೊ ನಮ್ಮ ಚಿಕ್ಕಮಗಳೂರು ಜಿಲ್ಲೆನಂದು ತಗೊಂಡ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಈ ಈ ಒಂದು ಪಶ್ಚಿಮ ಘಟ್ಟ ತಪ್ಪಲಿನಲ್ಲಿ ಬರುವಂಥದ್ದು. ಸೊ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ನದಿಗಳನ್ನು ಕೊಟ್ಟಂಥ ಜಿಲ್ಲೆ ಯಾವ್ದಾರ ಇದ್ದರೆ ಚಿಕ್ಕಮಗಳೂರು ಅಂತ ಆರಾಮಾಗಿ ಹೇಳ್ಬೋದು. ಏಕೆಂದರೆ ಚಿಕ್ಕಮಗಳೂರಿನ ಕುದುರೆಮುಖ ಭಾಗದಲ್ಲಿ ಹುಟ್ಟುವಂತಹ ಅನೇಕ ನದಿಗಳು, ಚಿರಾಡಿ ಚಾರ್ಮಡಿ ಘಾಟ್ನಲ್ಲಿ ಹುಟ್ಟುವಂಥ ನದಿಗಳು. ಸೊ ಈಗ ಚಿಕ್ಕಮಗಳೂರು ಜಿಲ್ಲೆನೇ ನಾನು ಉದಾಹರಣೆ ಕೊಟ್ಟು ಮಾತಾಡ್ತೀನಿ ಅಂದರೆ ತುಂಗಭದ್ರಾ, ನೇತ್ರಾವತಿ, ಹೇಮಾವತಿ, ವೇದಾವತಿ. ಸೊ ಈ ರೀತಿ 5-6 ಪ್ರಮುಖ ನದಿಗಳು, ದೊಡ್ಡ ನದಿಗಳು ಅವೆಲ್ಲ. ಒಂದು ತುಂಗಭದ್ರಾ ನಾವೇನು ಹೇಳ್ತೀವಿ ಕೃಷ್ಣ ಕೊಳ್ಳ ಅಂತ ಹೇಳ್ತೀವಿ. ಅಂದರೆ ಕೃಷ್ಣಾ ನದಿಗೆ ಹೋಗಿ ಸೇರುವಂಥದ್ದು. ಮತ್ತು ಈ ಹೇಮಾವತಿ, ನೇತ್ರಾವತಿ ಏನು ಹೇಳ್ತೀವಿ ಕಾವೇರಿ ಕೊಳ್ಳ ಅಂತ ಹೇಳ್ತೀವಿ, ವೇದಾವತಿ. ಸೊ ಇವು ಮತ್ತು ನಮ್ಮ ಕಾವೇರಿ ಕೊಳ್ಳ ಅಂದರೆ KRS ಡ್ಯಾಮಿಗೆ ಬರುವಂಥದ್ದು. ಯಾಕೆಂದರೆ ಹೇಮಾವತಿ ಮತ್ತು ವೇದಾವತಿ ನದಿಗಳು ಬಂದು ಯಗಚಿ ಡ್ಯಾಮ್, ಬೇಲೂರಿನಲ್ಲಿ ಯಗಚಿ ಡ್ಯಾಮಿಗೆ ಸೇರಿಕೊಂಡ್ರೆ ಯಗಚಿ ಡ್ಯಾಮ್ ನೀರು ಮತ್ತು ಕಾವೇರಿಗೆ ಬರ್ತದೆ KRSಗೆ. ಸೊ ತುಂಗಭದ್ರಾ ಭದ್ರಾ ಡ್ಯಾಮ್ನಲ್ಲಿ ಸ್ಟೋರ್ ಆಗ್ತದೆ. ಮತ್ತು ಅಲ್ಲಿಂದ ಮುಂದೆ ಹೋಗಿ ಹೊಸಪೇಟೆನಲ್ಲಿ ತುಂಗಭದ್ರಾ ಒಂದು ರಿಸರ್ವೈರ್ ಏನು ಡ್ಯಾಮ್ ಇದೆ. ಅಲ್ಲಿಂದ ಮತ್ತೆ ಮುಂದೆ ಕೃಷ್ಣ ಹೋಗ್ತದೆ. ಕೃಷ್ಣದಿಂದ ಆಂಧ್ರ ಪ್ರದೇಶಕ್ಕೆ ಹೋಗುವಂಥದ್ದು. ಸೊ ಇದು ಕೋಟ್ಯಾಂತರ ಜನರ 2 ರಾಜ್ಯಗಳ ಜನರಿಗೆ ಅನುಕೂಲ ಮಾಡುವಂಥ ನದಿಗಳು. ಸೊ ಎಲ್ಲೆಲ್ಲಿ ಈ ಕಾಡುಗಳಿದೆ ಅಲ್ಲೆಲ್ಲ ನದಿಗಳ ಒಂದು ಹುಟ್ಟುವಂಥದ್ದನ್ನು ನೋಡಿದ್ದೀವಿ. ಸೊ ವೇದಾವತಿ ನದಿನೂ ಕೂಡ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಅಂತ ಪ್ರದೇಶದಲ್ಲಿ ವೇದ ಹುಟ್ಟುವಂಥದ್ದು. ಸೊ ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ವೇದಾ ನದಿ ಎಲ್ಲಿ ಹುಟ್ಟುತ್ತೆ, ವೇದಾವತಿ ಅಂದ ತಕ್ಷಣ ಮಾರಿಕಣಿವೆ ಚಿತ್ರದುರ್ಗ ಅಂತ ಬಯಲುಸೀಮೆನ ಹೇಳ್ತಾರೆ. ಆದರೆ ವೇದಾ ನದಿ ಹುಟ್ಟುವಂಥದ್ದು ಮುಳ್ಳಯ್ಯನಗಿರಿಯ ಗಿರಿಸಾಲಿನಲ್ಲಿ. ಸೊ ಅದು ಅಲ್ಲಿಂದ ಮದಗದ ಕೆರೆ, ಅಯ್ಯನಿ ಕೆರೆಗೆ ಬಂದು ಅಲ್ಲಿಂದ ಕಡೂರು ಹತ್ರ ಬರ್ತದೆ. ಅಲ್ಲಿ ಇನ್ನೊಂದು ಕಡೆಯಿಂದ ಆವತಿ ನದಿ ಬರ್ತದೆ ಕಡೂರಲ್ಲಿ, ಎರಡೂ ಸೇರಿ ವೇದಾವತಿ ಆಗುತ್ತೆ. ಸೊ ಮಾರಿಕಣಿವೆ ಚಿತ್ರದುರ್ಗದಲ್ಲಿ ಒಂದು ಡ್ಯಾಮ್ ಇದೆ. ಸೊ ಪಂಚನದಿಗಳ ಜಿಲ್ಲೆ ಚಿಕ್ಕಮಗಳೂರು ಆದರೂ ಇವತ್ತಿಗೂ ಚಿಕ್ಕಮಗಳೂರಲ್ಲಿ ಒಂದು ಡ್ಯಾಮ್ ಇಲ್ಲ. ಸೊ ದೀಪದ ಕೆಳಗೆ ಕತ್ಲೆ ಅಂತ. ಸೊ ಆ ಜಿಲ್ಲೆ ಅಂತ ಆ ಪಶ್ಚಿಮ ಘಟ್ಟ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದರೆ ಸಾವಿರಾರು ಲಕ್ಷಾಂತರ ಜನರ ಮನೆ ದೀಪವನ್ನು ಬೆಳಗಿಸ್ತಾ ಇದೆ. ಸೊ ಇದು ಒಂದು ನಾವು ಯಾಕೆ ಪಶ್ಚಿಮ ಘಟ್ಟದ ಕಾಡುಗಳನ್ನು ಉಳಿಸ್ಬೇಕು, ಅಲ್ಲೇ ಯಾಕೆ ಉಳಿಸ್ಬೇಕು ಅಂತೀವಿ ಅಂದರೆ ಇದು ಮಹತ್ವ. ಸೊ ನೀರೆಲ್ಲಿಂದ ಬರುತ್ತೆ ಅಂದರೆ ನಾವು ಮನೆಯದು ಟ್ಯಾಪ್ ಬಿಟ್ಟರೆ ಬರುತ್ತೆ, ಇಲ್ಲ ನಮ್ಮ ಮನೆ ಫಿಲ್ಟ್ರಲ್ಲಿ ಬರುತ್ತೆ ಅಂತ ಹೇಳೋ ಅಂಥ ಕಾಲ ಇದು. ಸೊ ಯಾರು ಕೂಡ ನೋಡಲ್ಲ ನೀರು ಎಲ್ಲಿಂದ ಬರ್ತಿದೆ ಅಂತ. ಸೊ ನಮಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಉಳಿಯಿತು ಅಂದರೆ ತುಂಗಭದ್ರಾ ನದಿ ಉಳಿತು ಅಂತ. ಏಕೆಂದರೆ ಅಷ್ಟು ಒಂದು ಪ್ರೇಕ್ಷಣೀಯ ಮತ್ತು ಪಾರಿಸರಿಕವಾಗಿ, ಸಾಂಸ್ಕೃತಿಕವಾಗಿ ಹಿರಿಮೆ ಗರಿಮೆ ಇರುವಂಥ ಪ್ರದೇಶಗಳವು. ಸೊ ಅಷ್ಟು ಒಂದು ಪ್ರಶಸ್ತವಾದ ಸ್ಥಳಗಳು, ಅದನ್ನು ಉಳಿಸಲೇಬೇಕು. ಇದು ಪಶ್ಚಿಮ ಘಟ್ಟದ ಹೃದಯ ಭಾಗ. ಸೊ ಕುದುರೆಮುಖದಲ್ಲಿ ಹಿಂದೆ ಗಣಿಗಾರಿಕೆ ನಡೆಯುವಂಥ ಪರಿಸ್ಥಿತಿನಲ್ಲೂ ಆ ಗಣಿಗಾರಿಕೆಯನ್ನು ಎಕ್ಸ್ಟೆಂಡ್ ಮಾಡಿ ತುಂಗಭದ್ರಾ ನದಿ ಹಾಳಾಗುವ ಸ್ಥಿತಿಗೆ ಹೋಗುವಂಥ ಮಟ್ಟಕ್ಕೆ ಹೋಗಿತ್ತು. ಆಗ ಪರಿಸರಾಸಕ್ತರ ನಿಲುವಿನಿಂದ ಅದು ಇವತ್ತು ಕುದುರೆಮುಖದಲ್ಲಿ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಮತ್ತು ಆ ನಿಟ್ಟಿನಲ್ಲಿ ಉಳಿಲಿಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಸೊ ಪಶ್ಚಿಮ ಘಟ್ಟದ ನದಿಗಳು ತುಂಬ ಪ್ರಮುಖ ಪಾತ್ರ ವಹಿಸ್ತವೆ. ಇನ್ನು ಈ ಯಗಚಿ, ಹೇಮಾವತಿ ಈ ನದಿಗಳು, ನೇತ್ರಾವತಿ ಈ ಭಾಗದೆಲ್ಲ ಕಾವೇರಿ ಕೊಳ್ಳ KRSಗೆ ಬರ್ತದೆ. ಸೊ ಇಷ್ಟು ಜೀವಸೆಲೆ ಇತ್ತು ಅಂದರೆ ಕಾಡಿನ ಪ್ರಾಣಿಗಳು ಕೂಡ ಚೆನ್ನಾಗಿರ್ತವೆ, ಜನನೂ ಚೆನ್ನಾಗಿರ್ತಾರೆ ಅನ್ನೋದು ಒಂದು ನಂಬಿಕೆ. ಮತ್ತು ಪಶ್ಚಿಮ ಘಟ್ಟದಲ್ಲಿ ಸಿಗುವಂತಹ ಜೀವ ವೈವಿಧ್ಯತೆ ಹೇಳ್ತಾ ಇದೆ. ಪಕ್ಷಿಗಳು 500ಕ್ಕೂ ಹೆಚ್ಚು ಬಗೆಯ ಪಕ್ಷಿಗಳು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕಾಣ್ಬೋದು. ಸುಮಾರು 250ಕ್ಕೂ ಹೆಚ್ಚು ಬಗೆಯ ಸರೀಸೃಪಗಳನ್ನು
ನಾವು ನೋಡ್ಬೋದು. 100-150ಕ್ಕೂ ಹೆಚ್ಚು ಪ್ರಾಣಿ ಸಂಕುಲಗಳನ್ನು ನೋಡ್ಬೋದು. ಕೆಲವು ವಿನಾಶದಂಚಿನಲ್ಲಿರುವಂಥ ಪ್ರಾಣಿಗಳನ್ನು ನಾವು ನೋಡ್ತೀವಿ. ಅಂದರೆ ಪಶ್ಚಿಮ ಘಟ್ಟದಲ್ಲಿ ಲಯನ್ ಟೈಲ್ಡ್ ಮಕಾಕ್ ಅನ್ನೋ ಒಂದು ಜೀವಿ ಇದೆ. ಸೊ ಸಿಂಗಳಿಕ ಅಂತ ಕರಿತೀವಿ. ಇದು ನಮ್ಮ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಆಗುಂಬೆ, ಶೃಂಗೇರಿ ಮತ್ತು ಶಿವಮೊಗ್ಗದ ಶರಾವತಿ ಕಣಿವೆ ಈ ರೀತಿ ಪ್ರದೇಶಗಳಲ್ಲಿ ಮಾತ್ರ ಸಿಗುವಂಥ ಒಂದು ಕಪಿ ಅದು. ಸಿಂಗಳಿಕ ಕಪಿ ಇದೆ ಅಂದರೆ ಆರಾಮಾಗಿ 150ಕ್ಕೂ ಹೆಚ್ಚು ಮರಗಳಿದೆ ಅಂತ ನಾವು ಹೇಳ್ಬೋದು. ಸೊ ಒಂದು ರೈನ್ ಫಾರೆಸ್ಟು, ಪಶ್ಚಿಮ ಘಟ್ಟದ ಕಾಡುಗಳು ಸುಮಾರು ಒಂದು 250-300 ಸ್ಪೀಶೀಸ್ ಮರಗಳನ್ನು ನಾವು ಆರಾಮಾಗಿ ನೋಡ್ಬೋದು. ಈ ಒಂದು ಕಪ್ಪಿ ಇದ್ರೆ 100-150 ಮರಗಳಿದೆ ಅಂತ ನಾವು ಆರಾಮಾಗಿ ಹೇಳ್ಬೋದು. ಸೊ ಯಾಕೆಂದರೆ ಈ ಮರದ ಬೇರು, ತೊಗಟೆ, ಹಣ್ಣು, ಹೂಗಳನ್ನು ತಿಂದು ಬದುಕುವಂಥ ಪ್ರಾಣಿ ಇದು. ಮತ್ತು ಆರ್ಬೋರಿಯಲ್ ಅಂತೀವಿ. ಏನಂದರೆ ಅದು ಯಾವಾಗಲೂ ಮರದಿಂದ ಮರಕ್ಕೆ ಹೋಗುತ್ತೆ, ನೆಲಕ್ಕೆ ಇಳಿಯೋದೇ ಇಲ್ಲ. ಯಾಕೆ ನಮಗೆ ರಾಷ್ಟ್ರೀಯ ಈ ರೀತಿ ಕಾಡುಗಳ ಮಧ್ಯೆ ದೊಡ್ಡ ದೊಡ್ಡ ಹೈವೇಗಳು ಬೇಡ ಅಂತ ಹೇಳ್ತೀವಿ ಅಂದರೆ, ಈ ರೀತಿಯ ಪ್ರಾಣಿಗಳಿಗೆ ಅದು ಹಾನಿಯಾಗುತ್ತೆ. ಅವು ಎಲ್ಲೋ ಒಂದು ಕಡೆ ಹತ್ತಿ ಮರದಿಂದ ಮರಕ್ಕೆ ಹೋಗೋಕ್ಕಾಗಲ್ಲ, ರೋಡ್ ಎಕ್ಸ್ಪೆನ್ಷನ್ ಆಗಿರುತ್ತೆ. ಸೊ ಹುಲಿಯಷ್ಟೇ ಪ್ರಾಮುಖ್ಯತೆ ಇರುವಂಥ ಒಂದು ಜೀವಿ ಸಿಂಗಳಿಕ. ಹಾಗೆಯೇ ಹುಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪಶ್ಚಿಮ ಘಟ್ಟ ವ್ಯಾಪ್ತಿನಲ್ಲಿ ನೋಡ್ಬೋದು. ಚಿರತೆ, ಆನೆ, ಹಾಗೆ ಅನೇಕ ಬಗೆಯ ಚಿಟ್ಟೆಗಳು, ಸೊ ಪತಂಗಗಳು, ಈ ರೀತಿ ವೈವಿಧ್ಯಮಯವಾಗಿರುವ ಇನ್ನೂ ಅದೆಷ್ಟೋ ಆ, ಆ, ಕಪ್ಪೆಗಳು, ಕೀಟಗಳು ಮತ್ತು ಮೀನುಗಳು ಇನ್ನೂ ಕೂಡ ಇವತ್ತಿಗೂ ಸಂಶೋಧನೆ ಒಳಪಡ್ತಾನೆ ಇದ್ದಾವೆ. ಹೊಸ ಹೊಸ ಪ್ರಭೇದಗಳು ನಮಗೆ ಸಿಗ್ತಾನೆ ಇರ್ಬೋದು. ಇನ್ನೂ ಸಾಕಷ್ಟು ಸಂಶೋಧನೆಗಳು ಆಗಬೇಕಾಗಿರುವಂಥ ಪರಿಸರದ ಕೌತುಕ ಪ್ರದೇಶಗಳು ಅಂತ ಹೇಳ್ಬೋದು. ಸೊ ಕೆಲವು ಕುದುರೆಮುಖದಂತಹ ಕೆಲವು ಶೋಲಾಗಳಲ್ಲಿ ಇನ್ನೂ ನಾವು ಸಾಕಷ್ಟು ಏನೇನು ಜೀವ ಸಂಕುಲಗಳಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಇಲ್ಲಿವರೆಗೂ ವಿಜ್ಞಾನಿಗಳು ವೈಜ್ಞಾನಿಕ ಆಧಾರದಲ್ಲಿ ಕೊಟ್ಟಿರೋ ಮಾಹಿತಿಗಳನ್ನು ಅಥವಾ ಇರೋ ಇನ್ಫಾರ್ಮೇಷನ್ಗಳನ್ನು ನೋಡಿಕೊಂಡು ಈ ಜೀವಿಗಳಿದೆ ಅಂತ ಹೇಳ್ಬೋದು. ಇನ್ನೂ ಅನೇಕ ಥರದ ಸಣ್ಣ ಸಣ್ಣ ಜೀವಿಗಳು ಕೂಡ, ಕಪ್ಪೆಗಳು ಅಥವಾ ಮೀನುಗಳು ಈ ರೀತಿಯೆಲ್ಲ ಇರ್ಬೋದು ಅನ್ನೋತಕ್ಕಂಥದ್ದು ಅದು ಇನ್ನೂ ಸಂಶೋಧನೆ ನಡೀತಾ ಇದೆ. ಸೊ ಇವೆಲ್ಲ ನೀರಿನ ಸೆಲೆಗಳು ಮತ್ತು ಇದರಲ್ಲಿ ಪ್ರಾಣಿಗಳ ಸಂಕುಲಗಳು ಇದೆ, ಕಾಡು ಇದೆ. ಸೊ ಇವೆಲ್ಲ ಬೇಕು ನಮಗೆ. ಪಶ್ಚಿಮ ಘಟ್ಟಗಳ ಉಳಿದ್ರೆ ಅಷ್ಟು ಪ್ರಾಣಿಗಳು ಮತ್ತು ನೀರಿನ ಸೆಲೆಗಳು ಎಲ್ಲವನ್ನೂ ನಾವು ಸಂರಕ್ಷಣೆಗೊಳಪಡಿಸ್ದಂಗೆ. ಇವೆಲ್ಲವೂ ಇಂಡೈರೆಕ್ಟಾಗಿ ಮನುಷ್ಯನಿಗೆ ಇವತ್ತು ಪೂರಕವಾಗಿ ಕೆಲಸ ಮಾಡ್ತಿರುವಂಥದ್ದು. ಸೊ ಅನೇಕ ಅಭಯಾರಣ್ಯಗಳಿದೆ. ಭದ್ರಾ ಅಭಯಾರಣ್ಯ ಇರ್ಬೋದು, ಈ ಕಡೆ ನಾಗರಹೊಳೆ ಇರ್ಬೋದು, ಬಂಡೀಪುರ ಇರ್ಬೋದು. ಸೊ ಅನೇಕ ಕಾಡುಗಳು, ಈ ಕೊಡಗಿನ ಪುಷ್ಪಗಿರಿ ಭಾಗದ ಕಾಡುಗಳಿರ್ಬೋದು. ಸೊ ಈ ಎಲ್ಲ ಕಾಡುಗಳು ಕೂಡ ಪಶ್ಚಿಮ ಘಟ್ಟದಲ್ಲಿರುವಂಥದ್ದು. ಅಷ್ಟು ಉಪಯುಕ್ತವಾಗಿರುವಂಥ ಪಶ್ಚಿಮ ಘಟ್ಟ. ಮತ್ತು ಸಸ್ಯ ಮೂಲಗಳನ್ನು ನೋಡಬೇಕು ಅಂದರೆ ಗಿಡಮೂಲಿಕೆಗಳ ವಿಚಾರದಲ್ಲಿ ಹೇಳೋದಾದರೆ ಆಯುರ್ವೇದಿಕ್ ಭಂಡಾರ ಅಂತ ಹೇಳ್ಬೋದು. ಅದೆಷ್ಟೋ ಇನ್ನೂ ಸಸ್ಯಗಳಲ್ಲಿ ಅಷ್ಟು ಆಯುರ್ವೇದಿಕ್ ಇರುವಂಥ ಅಥವಾ ಔಷಧಿಯುಕ್ತ ಸಸ್ಯಗಳು ಇರುವಂಥ ಪ್ರದೇಶಗಳು. ಅದನ್ನು ಯುನೀಕಾಗಿ ಅದ್ರ ಬಗ್ಗೆ ಇನ್ನೂ ಅಧ್ಯಯನಗಳಾಗ್ತಾ ಇದ್ದಾವೆ. ಸೊ ಪೌರಾಣಿಕ ಹಿನ್ನೆಲೆಯನ್ನು ತಗೊಂಡ್ರೆ ಆಯುರ್ವೇದಿಕ್ಕಿಗೆ ಅದರದೇ ಆದ ಇತಿಹಾಸ ಇದೆ. ಸೊ ಈ ಎಲ್ಲ ನಿಟ್ಟಿನಲ್ಲೂ ಪಶ್ಚಿಮ ಘಟ್ಟ ಮನುಷ್ಯನಿಗೆ ಸಹಕಾರಿಯಾಗಿ ಇವತ್ತು ಅದು ತನ್ನ ಇದನ್ನು ಬೆಂಬಲವನ್ನು ಕೊಡ್ಕೊಂಡು ಬಂದರೂ ಕೂಡ ಎಲ್ಲೋ ಒಂದು ಕಡೆ ಮನುಷ್ಯ ಇವತ್ತು ಪಶ್ಚಿಮ ಘಟ್ಟದಲ್ಲಿ ಅನೇಕ ಯೋಜನೆಗಳನ್ನು ತರ್ತಾ ಇರುವಂಥದ್ದು ನೀವು ನೋಡಿರ್ಬೋದು. ನೀರಾವರಿ ಯೋಜನೆಗಳ ಹೆಸರಿನಲ್ಲಿ ಇವತ್ತು ಅದೆಷ್ಟು ಪಶ್ಚಿಮ ಘಟ್ಟಗಳ ಕಾಡನ್ನು ತುಂಡರಿಸಿರುವಂಥದ್ದು, ಮತ್ತು ಗಣಿಗಾರಿಕೆಯಿಂದ ಹಿಡಿದು ಮಿನಿ ಐಡಲ್ ಯೋಜನೆಗಳು, ಈ ಎಲ್ಲ ಯೋಜನೆಗಳಿಂದ ಯಾವುದೋ ಒಬ್ಬ ಬಂಡವಾಳಶಾಹಿ ಇವತ್ತು ಬೆಳೀತಾ ಇರುವಂಥದ್ದು ಬಿಟ್ಟರೆ ಅದರಿಂದ ನಿಜವಾಗಿ ಕಾಮನ್ ಪೀಪಲ್ಗೆ ಏನಾರ ಹೆಲ್ಪ್ ಆಗಿದೆಯಾ? ಅದನ್ನು ನಾವು ನೋಡಿದರೆ ಯಾವುದೇ ಥರನೂ ಹೆಲ್ಪ್ ಆಗ್ತಾ ಇಲ್ಲ. ಸೊ ಇವರ ಯೋಜನೆಗಳಿಂದ ಮಾರಕ ಆಗ್ತಿರುವಂಥದ್ದು ಪಶ್ಚಿಮ ಘಟ್ಟಗಳ ಕಾಡಿಗೆ. ಗಣಿಗಾರಿಕೆ ಅಂತ ಪ್ರದೇಶಗಳಲ್ಲಿ ಬೇಡ. ನಾವು ಗಣಿಗಾರಿಕೆಯನ್ನು ಯಾವತ್ತೂ ವಿರೋಧಿಸೇ ಇಲ್ಲ. ಅದನ್ನು ಎಲ್ಲಿ ಬೇಕು ಅಲ್ಲಿ ಮಾಡುವಂಥದ್ದು. ಆದರೆ ನೀವು ಅತಿ ಹೆಚ್ಚು ಮಳೆ ಬರುವಂಥ ಪ್ರದೇಶಗಳು ಅಲ್ಲಿ, ಅಂಥ ಒಂದು ಪ್ರದೇಶಗಳಲ್ಲಿ ವರ್ಷದಲ್ಲಿ 6 ತಿಂಗಳು ಮಳೆ ಬರುವಂಥ ಪ್ರದೇಶಗಳು, ಇಂಥ ಪ್ರದೇಶಗಳಲ್ಲಿ ನಾವು ಈ ರೀತಿಯ ಚಟುವಟಿಕೆಗಳನ್ನು, ಗಾಳಿಯಂತ್ರ ಸ್ಥಾಪನೆ ಮಾಡುವಂಥದ್ದು, ಮಿನಿ ಐಡಲ್ಸ್ಗಳನ್ನು ಮಾಡೋದು, ರೆಸಾರ್ಟ್ ಮಾಡೋದು, ಹೋಮ್ ಸ್ಟೇಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಪಶ್ಚಿಮ ಘಟ್ಟದಲ್ಲಿ ಈ ರೀತಿ ಯೋಜನೆಗಳು ಬರ್ತಿದ್ದಾವೆ. ಸೊ ಎಲ್ಲ ಒಂದು ಕಡೆ ಇದು. ಮತ್ತು ಕಿರು ಜಲವಿದ್ಯುತ್ ಯೋಜನೆಗಳು ಮತ್ತು ಜಲವಿದ್ಯುತ್ ಯೋಜನೆಗಳು, ಶರಾವತಿ ಅಂತ ಕಾಡಿನಲ್ಲಿ ಪಂಪ್ಡ್ ಸ್ಟೋರೇಜ್ ಅಂತ ಪ್ರಾಜೆಕ್ಟ್ಗಳು, ಈ ರೀತಿಯ ಪ್ರಾಜೆಕ್ಟ್ಗಳು ಏನಾಗ್ತಾ ಇದೆ, ಪಶ್ಚಿಮ ಘಟ್ಟವನ್ನು ಛಿದ್ರ ಮಾಡ್ತಾ ಇದೆ. ಸೊ ನಾಳೆ ಎಲ್ಲೋ ಒಂದು ಕಡೆ ಮಳೆ ವೈಫಲ್ಯತೆ ಆಗ್ಬೋದು, ಸಂಪೂರ್ಣ ಪಶ್ಚಿಮ ಘಟ್ಟದ ಕಾಡು ಜರಿಬೋದು, ಗುಡ್ಡ ಕುಸಿತಗಳು ಉಂಟಾಗ್ಬೋದು. ಈಗಾಗಲೇ ಲ್ಯಾಂಡ್ ಸ್ಲೈಡಿಂಗ್ ತುಂಬ ಆಗಿದೆ. ಮತ್ತು ರಸ್ತೆಗಳು, ಇರುವ ರಸ್ತೆಗಳನ್ನೇ ಮಾಡದೆ ಮತ್ತೆ ನಾವು ರಸ್ತೆಗಳನ್ನು ಅಗಲೀಕರಣ ಮಾಡುವಂಥದ್ದು, 2 ವೇ 4 ವೇ ಮಾಡುವಂಥದ್ದು. ಸೊ ಇದು ಈ ಪಶ್ಚಿಮ ಘಟ್ಟಗಳನ್ನು ಝೀರೋ ಡೆವಲಪ್ಮೆಂಟ್ ಏರಿಯಾ ಅಂತೇಳಿ ಘೋಷಣೆ ಮಾಡಿ ಅಲ್ಲಿ ಯಾವುದೇ ಥರ
ಪರಿಸರಿಕ ನಾಶ ಆಗುವ ಯೋಜನೆಗಳನ್ನು ಮಾಡಬಾರ್ದು. ಮಾಡಲಿ, ಬೇರೆ ಕಡೆ ಅಗಾಧವಷ್ಟು ಜಾಗ ಇದೆ, ಎಲ್ಲ ಕಡೆ ಇರುವಂಥ ಜಾಗಗಳಲ್ಲಿ ಮಾಡಲಿ. ಇಲ್ಲಿ ನದಿ ಮೂಲ ಅಂದರೆ ಜನರಿಗೆ ಅಂತಲೇ ಇರುವಂಥ ಒಂದು ಕಾಡುಗಳು, ಬೆಟ್ಟಗಳು. ಯಾಕಂದರೆ ಅದು ದಿನ ಕೆಲಸ ಮಾಡ್ತಿರೋದು ಅದು ಜನಕ್ಕೋಸ್ಕರ, ರೈತರಿಗೋಸ್ಕರ. ಸೊ ಇವತ್ತು ದಾವಣಗೆರೆ ಅಂತ ನಗರಗಳು ಅಥವಾ ಈ ಕಡೆ ರಾಯಚೂರು ಅಂತ ನಗರಗಳು, ಇನ್ನು ನಮ್ಮ ಶಿವಮೊಗ್ಗದಂಥ ನಗರಗಳು, ಸಾಕಷ್ಟು ನಗರಗಳು ನೀರಾವರಿ ಆಗಿರುವಂಥ ಜಿಲ್ಲೆಗಳಾಗಿರೋಕ್ಕೆ ಕಾರಣ ಪಶ್ಚಿಮ ಘಟ್ಟ. ಸೊ ಇವತ್ತು ಇಲ್ಲಿ ಪಶ್ಚಿಮ ಘಟ್ಟದ ಏನಾರು ಆಗುತ್ತೆ ಅಂದರೆ ಅವರೆಲ್ಲ ಬರಬೇಕು ಅದನ್ನ ಉಳಿಸ್ಲಿಕ್ಕೆ. ಸೊ ನಿಜವಾಗಿ ಪಶ್ಚಿಮ ಘಟ್ಟದ ಇವರು ಫಲಾನುಭವಿಗಳು ಅವರು. ನಾವು ಪಶ್ಚಿಮ ಘಟ್ಟನ ಉಳ್ಸೋಕ್ಕೂ ಯಾಕೆ ಹೋರಾಟ ಮಾಡ್ತೀವಿ ಅಂದರೆ, ಯಾಕೆ ಪರಿಸರದವ್ರಿಗೇನು ಅದರಿಂದ ಏನು ಲಾಭ ಆಗೋದಿಲ್ಲ. ಪರಿಸರದವ್ರಿಗಿಂತ ಆ ಲಾಭವನ್ನು ಪಡ್ಕೊಳೋರೇ ತುಂಬ ಜನ, ಸಾಮಾನ್ಯ ಜನ. ಸೊ ರೈತಾಪಿ ವರ್ಗ ಇವತ್ತು ಚೆನ್ನಾಗಿರಬೇಕು, ಅವರ ಸಮೃದ್ಧಿಯಾಗಿರಬೇಕು ಅಂದರೆ ಇಂಥ ಕಾಡುಗಳು, ಪಶ್ಚಿಮ ಘಟ್ಟಗಳು. ಮತ್ತು ಪಶ್ಚಿಮ ಘಟ್ಟ ಗಿರಿ ಶ್ರೇಣಿಗಳು ಹಿಮಾಲಯ ಪರ್ವತಕ್ಕಿಂತ ಹಳೆಯದಾದಂಥದ್ದು. ಸೊ ಮೊದಲೇ ವಿಕಸನಗೊಂಡಿರುವಂಥದ್ದು. ಸೊ ಅಷ್ಟು ಹಿಮಾಲಯಕ್ಕಿಂತ ಓಲ್ಡರ್ ಇದು ಘಾಟ್ಸ್ ಇದು. ಸೊ ಇದನ್ನು ನಮಗೆ ಇದು ಅರ್ಥನೇ ಆಗ್ತಾ ಇಲ್ಲ. ಸೊ ನಾವು ಇನ್ನೆಲ್ಲೋ ಅಮೆಝಾನ್ ಕಾಡುಗಳ ಬಗ್ಗೆನೋ ಇನ್ಯಾವುದೋ ರೈನ್ ಫಾರೆಸ್ಟ್ ಬಗ್ಗೆನೋ ಅದನ್ನು ನಾವು ಮಾತಾಡ್ತೀವಿ. ಇವತ್ತು ನಮಗೆ ಇಷ್ಟೆಲ್ಲ ಪ್ರೊಟೆಕ್ಷನ್ ಕೊಡ್ತಾ ಇದೆ, ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದೆ, ಅದ್ರ ಮೇಲೆ ನಾವು ಅವಲಂಬಿತರಾಗಿದ್ದೀವಿ. ಅದನ್ನು ಉಳಿಸ್ಬೇಕೋ ಬೇಡವೋ ಅನ್ನೋ ನಾವು ಕನಿಷ್ಠ ಯೋಚನೆಯನ್ನು ನಾವು ಮಾಡೋದಿಲ್ಲ. ಸೊ ಈ ರೀತಿಯ ಪಶ್ಚಿಮ ಘಟ್ಟಗಳ ಕೊಡುಗೆ ಅಪಾರವಾದದ್ದು. ಕರ್ನಾಟಕ ರಾಜ್ಯದಲ್ಲಿ ನೀರಾವರಿಯುಕ್ತ ನಗರಗಳಾಗಲಿಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆ, ಭದ್ರಾ ಕೆಳದಂಡೆ ಯೋಜನೆ, ಅನೇಕ ಯೋಜನೆಗಳಿಗೂ ಇವತ್ತು ಕಾರಣ ಪಶ್ಚಿಮ ಘಟ್ಟ. ಸೊ ಇದೆಲ್ಲವನ್ನು ನಾವು ಸಮಗ್ರವಾಗಿ ಒಂದಷ್ಟು ತಿಳ್ಕೊಳ್ಳುವಂಥ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಈ ಕಾಡು ಯಾಕೆ ಉಳಿಬೇಕು, ಯಾಕೆ ನಾವು ಉಳಿಸ್ತಾ ಇದ್ದೀವಿ. ಇದರಿಂದ ಕಾಡು ಉಳಿದ್ರೆ ಇಂಡೈರೆಕ್ಟಾಗಿ ಮನುಷ್ಯನಿಗೆ ಫಸ್ಟ್ ಬೆನಿಫಿಟ್, ಆಮೇಲೆ ಪ್ರಾಣಿಗಳಿಗೆ. ಸೊ ಹಾಗಾಗಿ ಮನುಷ್ಯ ಯಾಕೆ ಸ್ವಾರ್ಥಿ ಆಗ್ತಾನೆ, ಯಾಕೆ ಯೋಜನೆಗಳು ಮಾಡಕ್ಕೆ ಬಿಡ್ತಾನೆ, ಸರ್ಕಾರಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಒಂದು ತುಂಬ ಕಾಂಪ್ಲೆಕ್ಸ್ ವಿಚಾರ ಇದು, ಮತ್ತು ಅತಿ ಸೂಕ್ಷ್ಮವಾಗಿರೋ ವಿಚಾರಗಳು. ಇಲ್ಲೆಲ್ಲೋ ಮಾಡ್ತಾ ಇದ್ದಾರೆ, ಎತ್ತಿನೊಳೆ ಕಾಮಗಾರಿ ಮಾಡ್ತಿದ್ದಾರೆ, ಇನ್ನೆಲ್ಲೋ ಪಶ್ಚಿಮ ಘಟ್ಟ ಉಳಿಸ್ಬೋದು ಅನ್ನೋದು ತಪ್ಪು. ಇಲ್ಲಿ ಕಾಮಗಾರಿ ಮಾಡಿದರೆ ಅಲ್ಲಿಗೆ ಎಫೆಕ್ಟ್ ಆಗುತ್ತೆ. ಸೊ ಇವತ್ತೆಲ್ಲೋ ಎತ್ತಿನೊಳೆ, ಇನ್ನೇನೋ ಆನೆ ಇರುವ ಪ್ರದೇಶಗಳಲ್ಲಿ ಯೋಜನೆಗಳನ್ನು ಮಾಡಿ ಇವತ್ತು ಆನೆಗಳು ಜನಗಳ ಹತ್ರ ಮಖ ಮಾಡ್ತಾ ಇದ್ರೆ ಇದು ತಪ್ಪು ಯಾರದು? ಅವೈಜ್ಞಾನಿಕ ನಿರ್ಧಾರಗಳನ್ನು ತಗೊಳ್ಳುವಂತಹ ಸರ್ಕಾರಗಳು. ಯಾವುದೇ ಆಗಲಿ ನೀವು ಪರಿಸರಕ್ಕೆ ಪೂರಕವಾಗಿರುವಂಥದ್ದು ಎಲ್ಲದನ್ನೂ ಎಕೋ ಫ್ರೆಂಡ್ಲಿ ಅಂತಲೇ ಹೇಳ್ತಾರೆ, ಬಟ್ ಯಾವುದು ಎಕೋ ಫ್ರೆಂಡ್ಲಿ ಆಗಿರೋದಿಲ್ಲ. ಈಗ ಗ್ರೀನ್ ಪಟಾಕಿ ಥರ, ಸೊ ದೀಪಾವಳಿನಲ್ಲಿ ಗ್ರೀನ್ ಪಟಾಕಿನೇ ಹೊಡಿಬೇಕು ಅಂತಾರೆ, ಅದು ಏನು ಸೌಂಡ್ ಬರಲ್ವಾ? ಸೌಂಡು ಬರುತ್ತೆ. ಅದ್ರ ಮೇಲೆ ಸ್ಟಿಕ್ಕರ್ ಚೇಂಜ್ ಮಾಡಿಬಿಟ್ರೆ ಏನು ಬಂತು ಲಾಭ? ಪಟಾಕಿ ಅದೇನೆ, ಅದ್ರ ಮೇಲೆ ಕೆಂಪು ಬದಲು ಹಸಿರು ಹಚ್ಬಿಟ್ಟು ಗ್ರೀನ್ ಪಟಾಕಿ ಅಂತ ಲೇಬಲ್ ಹಾಕಿದರೆ. ಸೊ ಇದು ನಮ್ಮಲ್ಲಿ ಆಗ್ತಿರುವಂತಹ ಧೋರಣೆಗಳು. ನಾವು ಅಂದ್ಕೊಂಡು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಿದ್ದೀವಿ, ದಿನ ನಾವು ವನ್ಯಜೀವಿ ಸಪ್ತಾಹ ಅಥವಾ ನಾವು ಅರಣ್ಯ ಉಳಿಸಿ ಮನೆಗೊಂದು ಮರ ವನ. ಸೊ ಇವತ್ತು ಎಷ್ಟೋ ಲಕ್ಷ ಗಿಡಗಳನ್ನು ಇಲ್ಲಿವರೆಗೂ ನೆಟ್ಟಿದ್ದೀವಿ, ಇವತ್ತೆಲ್ಲ ಕಾಡಾಗಬೇಕಾಗಿತ್ತು. ಸೊ ನೈಸರ್ಗಿಕವಾಗಿ ಪಶ್ಚಿಮ ಘಟ್ಟಗಳನ್ನು ಯಾರು ಮಾಡೋಕ್ಕಾಗಲ್ಲ, ಯಾವ ಇಂಜಿನಿಯರ್ ಅಲ್ಲ, ಯಾವ ತಜ್ಞನ ಕೆಲವು ಮಾಡೋಕ್ಕಾಗಲ್ಲ. ಬಿಕಾಸ್ ಅದು ನೇಚರೇ ಮಾಡಿರುವಂಥದ್ದು. ಸೊ ಈ ಪಶ್ಚಿಮ ಘಟ್ಟದಲ್ಲಿ ಇಷ್ಟು ದೊಡ್ಡ ಕಾಡುಗಳಾಗೋಕ್ಕೆ ಕಾರಣ ಹಕ್ಕಿ ಪಕ್ಷಿಗಳು, ಹಂದಿ ಅಂತ ಪ್ರಾಣಿಗಳು ಬೀಜ ಪ್ರಸರಣ ಮಾಡಿದ್ದಾವೆ. ಸೊ ಈ ಪಕ್ಷಿಗಳು ಕೆಲವು ಈ ರಾಮಪತ್ರೆ, ಜಾಯಿಕಾಯಿ ಈ ರೀತಿಯ ಮರಗಳನ್ನು ಹಾಕ್ಬೇಕು ಅಂದರೆ ಹಾರ್ನ್ ಬಿಲ್ ಅಂತ ಒಂದು ಪಕ್ಷಿ, ಆ ಪಕ್ಷಿ ತಿಂದು ಬಿಟ್ಟಂತ ಅಂದರೆ ಅದು ಹೊರಗೆ ಬಂದಿರೋ ಬೀಜ ಡೈಜೆಷನ್ ಆಗದಲ್ಲೇ ಹೊರಗೆ ಬರುತ್ತೆ. ಆ ಬೀಜ ಹೋಗಿ ಇಕ್ಕೆ ಹಾಕುತ್ತಲ್ಲ, ಅದೋಗಿ ಬೀಳುತ್ತೆ, ಆವಾಗ ಜರ್ಮಿನೇಷನ್ ಆಗುತ್ತೆ. ಸೊ ಅಕ್ಕಿಯ ದೇಹಕ್ಕೆ ಹೋಗಿ ಬಂದ ಮೇಲೆ ಜರ್ಮಿನೇಷನ್ ಆಗುತ್ತೆ ಆ ಸೀಡು ಅಂದರೆ ಎಷ್ಟು ಮಟ್ಟಿಗೆ ಮಹತ್ವ ಇದೆ ಅಲ್ವಾ? ಇದು ನಾವು ಮಾಡೋಕ್ಕಾಗತ್ತಾ? ನಾವು ಎಂಥ ಮರಗಳು ತಂದು ಕಾಡು ಜಾತಿ ಮರಗಳನ್ನು ಹಾಕ್ಬೋದು, ನಮ್ಮ ಕೈಲಿ ಬೆಳೆಸೋಕ್ಕಾಗಲ್ಲ. ಆಮೇಲೆ ಒಂದೇ ರೀತಿ ಪ್ಲಾಂಟೇಶನ್ ಮಾಡ್ತೀವಿ, ನೀಲಗಿರಿ, ಅಕೇಶಿಯನ್, ನಮ್ಮ ಕೈಲಿ ಅಷ್ಟೇ ಮಾಡೋಕ್ಕಾಗೋದು. ವೈವಿಧ್ಯಮಯ ಕಾಡನ್ನು ಬೆಳೆಸೋಕ್ಕಾಗತ್ತಾ? ಇವತ್ತು ಎಷ್ಟು ಯೋಜನೆಗಳು ಅನೇಕ ದೇಶಗಳಿಂದ ಇವತ್ತು ಸರ್ಕಾರ ಯೋಜನೆಯಲ್ಲಿ ಪ್ಲಾಂಟಿಂಗ್ ಮಾಡ್ತಾನೆ ಇದೆ, ಲಕ್ಷ ಗಿಡ ನೆಡ್ತಾನೆ ಇದೆ. ಅದು ಯಾವುದೂ ಕಾಡಾಗಲ್ಲ, ಮತ್ತು ಮರು ಸೃಷ್ಟಿ ಮಾಡೋಕ್ಕಾಗಲ್ಲ. ವಿರೂಪಗೊಳಿಸ್ತಿದ್ದೀವಿ, ಸುಂದರವಾಗಿರುವಂಥ ಪ್ರದೇಶಗಳನ್ನು ನಾವು ವಿರೂಪಗೊಳಿಸ್ತಿದ್ದೀವಿ, ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಾ ಇಲ್ಲ. ಅದು ಕೂಡ ಒಂದು ಪೊಲ್ಯೂಷನ್ನೇ ಇವತ್ತು. ಸೊ ಅಷ್ಟೆಲ್ಲ ಮಾಡಿ ಅದನ್ನು ಹಾಳು ಮಾಡಿ ಅದನ್ನು ನಾವು ಸೃಷ್ಟಿ ಆಗದೇ ಇರುವಂಥ ಒಂದು ಪರಿಸ್ಥಿತಿಗೆ ಹೋಗಬಾರ್ದು ಅಂತಕ್ಕಂಥದ್ದು. ಇದು ಸಾರ್ವಜನಿಕವಾಗಿ ಇದು ಗೊತ್ತಿರಬೇಕು, ಮತ್ತು ಆಡಳಿತ ನಡೆಸುವಂಥವ್ರು ಕನಿಷ್ಠ ಪ್ರಜ್ಞೆ ಇದೆಲ್ಲ. ಇದ್ಯಾವುದು ಮತ್ತೆ ದೊಡ್ಡ ಸೈನ್ಸ್ ಅಲ್ಲ, ಯಾವುದು ನಾವು ರಾಕೆಟ್ ಸೈನ್ಸ್ ಏನಲ್ಲ. ಸಾಮಾನ್ಯ ಜನ ನಾವು ಅಲ್ಲಿ ಹಳ್ಳಿ ಕಡೆ ಹೋದರೆ ಹಳ್ಳಿಯರು ಮಾತಾಡ್ತಾರೆ, ಈ ನೀರು ಇಷ್ಟು ವರ್ಷ ಬರ್ತಿತ್ತಪ್ಪ, ಗಂಗೆ ಪೂಜೆಯನ್ನು ಮಾಡ್ತಾರೆ. ನಮ್ಮಲ್ಲಿ ಪಶ್ಚಿಮ ಘಟ್ಟದಲ್ಲಿ ನಮ್ಮಲ್ಲೇ ಮುಳ್ಳಯ್ಯನಗಿರಿ ಇರ್ಬೋದು, ಅಲ್ಲಿ ಗಂಗೆಗಿರಿ ಇರ್ಬೋದು, ಮಳೆ ಬರಲಿಲ್ಲ ಅಂದರೆ ಬೆಟ್ಟಗಳಿಗೆ ಹೋಗ್ಬಿಟ್ಟು ಅಲ್ಲಿರುವಂಥ ದೇವರುಗಳಿಗೆ ಅಭಿಷೇಕ ಮಾಡುವಂಥದ್ದು. ಈ ಕೆಮ್ಮಣ್ಣುಗುಂಡಿನಲ್ಲಿ ಕಲತೆಗಿರಿ ಅಂತ ಕೇಳಿದಿರ, ಅಲ್ಲಿ ಪಶ್ಚಿಮ ಘಟ್ಟದ ಅದು
ಕಲ್ಲತ್ತಿಗಿರಿಯ ಫಾಲ್ಸು ಅದು ಭದ್ರಾ ಕ್ಯಾಚ್ಮೆಂಟ್ ಏರಿಯಾ ಮತ್ತು ಭದ್ರಾಗ ಹೋಗಿ ಸೇರ್ಕೊಳುತ್ತೆ. ಅಲ್ಲಿ ಸುತ್ತಮುತ್ತಲಿರೋ ಗ್ರಾಮ ದೇವರುಗಳನ್ನೆಲ್ಲ ಅಂದ್ರೆ ದೇವತೆಗಳನ್ನ, ದೇವ್ರನ್ನ ತಂದುಬಿಟ್ಟು ಆ ಗಂಗೆ ಒಳಗೆ ಮುಳುಗಿಸಿ ದೇವ್ರನ್ನ ಪುಣ್ಯ ಮಾಡ್ತಾರೆ. ಅಷ್ಟ್ರ ಮಟ್ಟಿಗೆ ಆ ದೇವ್ರುಗಳೆಲ್ಲ ಅಲ್ಲಿಗೆ ಬರುತ್ತೆ. ಸೊ ಈ ಗಂಗೆಗಿರಿ ಅಂತ ಅಲ್ಲಿ ಮಳೆ ಬಂದ್ರೆ ಹೋಗಿ ಪೂಜೆ ಮಾಡಿದ ತಕ್ಷಣ ಮಳೆ ಬರುತ್ತೆ. ಸೊ ಮುಳ್ಳಯ್ಯನಗಿರಿನಲ್ಲಿ ಮತ್ತೆ ಈ ಅಲ್ಲೂ ಪುನಃ ಈ ದೇವ್ರುಗಳನ್ನ ತಗೊಂಡೋಗಿ ಮುಳುಗಿಸುವಂಥದ್ದು. ಇನ್ನ ಮಾಣಿಕ್ಯದಾರದಲ್ಲಿ ಭೀಮ ಗುದ್ದಿರುವಂಥ ಕೆರೆ ಅಂತ ಹೇಳ್ತಾರದು. ಅಲ್ಲಿ ಹೋಗಿ ದೇವ್ರುಗಳ ಪೂಜೆ ಮಾಡುವಂಥದ್ದು. ಎಲ್ಲದಕ್ಕೂ ಧಾರ್ಮಿಕತೆ ಅಟ್ಯಾಚ್ ಆಗಿದೆ ಅದು. ಒಂದಕ್ಕೊಂದು ಹೆಚ್ಚಿದೆ. ಸೊ ಇಷ್ಟೆಲ್ಲ ಇದ್ಮೇಲೆ ಅಂಥ ಸ್ಥಳಗಳನ್ನ ನಾವ್ಯಾಕೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿಲ್ಲ? ಯಾಕೆ ಮಲಿನ ಮಾಡ್ತಾ ಇದ್ದೀವಿ? ಸೊ ಇದನ್ನೆಲ್ಲ ಯೋಚನೆ ಮಾಡಬೇಕು. ನಾವು ಆಚರಣೆ ಕೇವಲ ಒಂದು ಆಚರಣೆಯಾಗಿ ಉಳಿಬಾರ್ದು. ಸೊ ನಾನು ಪಕ್ಕದ ಮನೆಯಲ್ಲಿ ವನಮಹೋತ್ಸವ ಮಾಡಿದ್ರು ನಾನು ಮಾಡ್ತೀನಿ. ತಿರಂಗ ಹಾರಿಸು ನಾನು ಬಾವುಟ ಹಾರಿಸ್ತೀನಿ ಅಂತ ಆಗಬಾರ್ದು. ದೇಶ ಸೇವೆ ನಾನು ಮಾಡ್ತೀನಿ, ನಾನು ಆಗಲೇಬೇಕು ಅಂತೇಳಿ ಮಾಡಬೇಕು. ಸೊ ಕೆಲವು ಘೋಷಣೆಯಾಗಿ ಉಳ್ಕೊಂಡಿರೋದನ್ನ ನೀವು ಪಾಲನೆ ಮಾಡಿ. ಸೊ ಆಡಂಬರದ ಬೂಟಾಟಿಕೆಯ ಸ್ಲೋಗನ್ಸ್ಗಳು ಮತ್ತು ಕಾರ್ಯಕ್ರಮಗಳು ಬೇಕಾಗಿಲ್ಲ. ಅದನ್ನು ನೀವು ಪಶ್ಚಿಮ ಘಟ್ಟನ ಝೀರೋ ಫ್ರೀ, ಪೊಲ್ಯೂಷನ್ ಫ್ರೀ ಮತ್ತು ಡೆವಲಪ್ಮೆಂಟ್ ಫ್ರೀ ಅಂತ ಘೋಷಣೆ ಮಾಡಿ ಉಳಿಸಿ. ಯಾಕೆ ಕಾಡು ಉಳಿಯಲ್ಲ? ಎಲ್ಲದೂ ಉಳಿಯುತ್ತೆ, ಜನನೂ ಚೆನ್ನಾಗಿರುತ್ತೆ, ನಾಡು ಸುಭಿಕ್ಷವಾಗಿರುತ್ತೆ, ಮಳೆ ಬೆಳೆನೂ ಚೆನ್ನಾಗಾಗುತ್ತೆ, ಎಲ್ಲದೂ ಸರಿ ಇರುತ್ತೆ. ಸೊ ಯೋಜನೆಗಳನ್ನೇ ಬೇರೆ ಕಡೆ ಮಾಡಿ. ನಮ್ಮ ಯಾವುದೇ ಥರ ಅಭ್ಯಂತರಗಳಿಲ್ಲ. ಡೆವಲಪ್ಮೆಂಟು ಬೇಕು. ಅದೇ ರೀತಿ ನಿಸರ್ಗ ಉಳಿಸೋದು ಈಸ್ ಅ ದೊಡ್ಡ ಡೆವಲಪ್ಮೆಂಟು. ಅರಣ್ಯದಲ್ಲಿ ಕಾಡಲ್ಲಿ ಹುಲಿ ಇಟ್ಕೊಳೋದು ಡೆವಲಪ್ಮೆಂಟು. ಲಯನ್ ಟೈಲ್ಡ್ ಮಕಾಕ್ ಅಂತ ಪ್ರಾಣಿ ಇಟ್ಕೊಳೋದು ಡೆವಲಪ್ಮೆಂಟೇ. ಎಷ್ಟು ಸಾವಿರ ಕೋಟಿ ಕೊಟ್ಟರು ಮತ್ತು ಅದನ್ನು ನಾವು ಮಾಡೋಕ್ಕಾಗಲ್ಲ. ಎಷ್ಟು ಬಿಲ್ಡಿಂಗ್ ಬೇಕಾದ್ರೂ ಕಟ್ಬೋದು, ಎಷ್ಟು ಸಾವಿರ ಬಿಲ್ಡಿಂಗ್ ಬೇಕಾದ್ರೂ ಅನುದಾನದಲ್ಲಿ ಕಟ್ಕೊಳ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸೊ ಇದು ನಮ್ಮ ಪಶ್ಚಿಮ ಘಟ್ಟಗಳ ಒಂದು ಕೊಡುಗೆಯನ್ನು ಸ್ಮರಿಸಿ ಅದನ್ನು ಉಳಿವಿಗೆ ನಾವೆಲ್ಲರೂ ಒಂದು ಸಾಕಾರ ಮಾಡೋಣ. ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅಟ್ಲೀಸ್ಟ್ ವೆಸ್ಟರ್ನ್ ಘಾಟ್ಸ್ ಅಂತ ಕೊಟ್ಟು ನೋಡಿ, ಎಷ್ಟೊಂದು ವಿಚಾರಗಳು ಬರುತ್ತೆ ಅದರಲ್ಲಿ. ನನಗೆ ಗೊತ್ತಿಲ್ಲ, ನಾನೇನು ಎಕ್ಸ್ಪರ್ಟ್ ಅಲ್ಲ. ನನಗೆ ಗೊತ್ತಿರೋ ವಿಚಾರಗಳನ್ನು ಅಷ್ಟೇ ಹೇಳಕ್ಕೆ ಸಾಧ್ಯ. ನಾನು ತಿಳ್ಕೊಳ್ಬೇಕು, ಇನ್ನೂ ತುಂಬ ಇದೆ. ಸೊ ನಾನೊಬ್ಬ ಕಲಿಯುವ ವಿದ್ಯಾರ್ಥಿ ಪರಿಸರದ ಮುಂದೆ. ಯಾರು ಎಕ್ಸ್ಪರ್ಟ್ ಆಗಿ ನಾನು ಅದ್ರ ಫುಲ್ಲು ಇದು ಅಂತ ಹೇಳೋಕ್ಕಾಗಲ್ಲ. ಹೊಸದು ಬರ್ತಾನೆ ಇರುತ್ತೆ. ಅಲ್ಲಿ ಯಾವುದೋ ಒಂದು ಕಪ್ಪೆ ಸಿಗುತ್ತೆ, ಹೊಸ ರೀತಿ ಕಪ್ಪೆ ಅದು. ಸೊ ಇನ್ನೇನು ನೀವೇ ನಾಳೆ ಹೊಸ ಕಪ್ಪೆ ಹುಡುಕ್ಬೋದು. ದಯವಿಟ್ಟು ಆ ಥರದ್ದು ಕಪ್ಪೆ ಗಿಪ್ಪೆ ಸಿಕ್ಕಿರೋ ಫೋಟೋ ತಗೊಳ್ಳಿ, ಅಪ್ಲೋಡ್ ಮಾಡಿ. ಯಾರಾರ ವಿಜ್ಞಾನಿಗಳ ಜೊತೆಗೆ ಅದನ್ನು ಕಳ್ಸೋಕ್ಕೆ ಟ್ರೈ ಮಾಡಿ. ಸಿಗ್ಬೋದು, ನಿಮಗೂ ಹೊಸ ಕಪ್ಪೆ ಸಿಗ್ಬೋದು, ಹೊಸ ಪ್ರಭೇದ ಕೀಟ ಸಿಗ್ಬೋದು, ಇಲ್ಲಾಂದರೆ ಮೀನು ಸಿಗ್ಬೋದು ಪಶ್ಚಿಮ ಘಟ್ಟ ವ್ಯಾಪ್ತಿಲಿ. ಸೊ ಅನೇಕ ಜೀವಿಗಳು ಇನ್ನೂ ಇದೆ, ಇನ್ನೂ ಬರಬೇಕು. ಅದರಿಂದ ರಿಸರ್ಚ್ ಆಗಿ ಹೊರಗೆ ಹಾವುಗಳು ಬರ್ಬೋದು. ಸೊ ಬರೀ ನಾವು ಅಮೆಝಾನ್ದೇ ಬೇರೆ ಬೇರೆ ದೇಶದ ಕಾಡುಗಳೇ ಅಲ್ಲ, ಇಲ್ಲೇ ಅಷ್ಟೊಂದು ನಿಗೂಢತೆ ಕೌತುಕತೆ ಕೂಡಿರೋಂಥ ಕಾಡು. ಸೊ ಹಾಗಾಗಿ ಪಶ್ಚಿಮ ಘಟ್ಟನ ಒಂದು ಉಳಿಸುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋಣ ಅಂತ ಹೇಳ್ತಾ ಒಂದಷ್ಟು ಅಧ್ಯಯನಶೀಲತೆಯಾಗಿ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಇದು ನಮ್ಮ ಘಟ್ಟ ಶ್ರೇಣಿಗಳ ವೈಶಿಷ್ಟ್ಯತೆ.